ಶ್ರುತಿ, ಈ ಒಂದು ಪ್ರಕರಣದಲ್ಲಿ ಏನು ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದರಲ್ಲಿ IPC ಸೆಕ್ಷನ್ 201 ಸಾಕ್ಷ್ಯ ನಾಶಕ್ಕೆ ಸಂಬಂಧಿಸಿದಂತೆ ಒಂದು ಸೆಕ್ಷನ್ ಅನ್ನು ಹಾಕಿ ಪ್ರಕರಣವನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಇಲ್ಲಿ ಏನೀಗ 30 ಲಕ್ಷವನ್ನು ದರ್ಶನ್ ನೀಡಿದ್ರು ಆರೋಪಿಗಳಿಗೆ, ಒಂದು ಬಾಡಿಯನ್ನು ಡಿಸ್ಪೋಸ್ ಮಾಡಿ ನಂತರ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗೋದಕ್ಕೆ ನೀಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ 201 ಹಾಕಿರ್ತಕ್ಕಂಥದ್ದು. ಇದನ್ನು ರುಜು ಮಾಡಲಿಕ್ಕೆ ಈಗ ಏನು 30 ಲಕ್ಷಗಳನ್ನು ನೀಡಿದ್ರು, ಆ ಹಣ ಪ್ರದೂಷ್ ಅನ್ನೋ ವ್ಯಕ್ತಿ ಬಳಿ ಇದೆ ಅಂತೇಳಿ ಗೊತ್ತಾಗಿದೆ. ಇದು ಬಹುದೊಡ್ಡ ಎವಿಡೆನ್ಸ್ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತಂದರೆ ಮೋಟಿವ್ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಒಂದು ಕೊಲೆ ನಡೆದ ಬಳಿಕ ಕೊಲೆಯನ್ನು ಮುಚ್ಚಿಡಲಿಕ್ಕೆ ದರ್ಶನ್ ಹಣವನ್ನು ನೀಡಿದ್ರು ಅನ್ನೋದನ್ನು ಪೊಲೀಸರು ರುಜು ಮಾಡಲಿಕ್ಕೆ, ಕಾನೂನಾತ್ಮಕವಾಗಿ ಒಂದು ಹಣವನ್ನು ವಶಪಡಿಸಿಕೊಳ್ಳಲಿಕ್ಕೆ ಪೊಲೀಸರು ಆರೋಪಿಗಳು ಹಣವನ್ನು ಎಲ್ಲಿಟ್ಟಿದ್ದಾರೆ ಅನ್ನೋದನ್ನು ಬಾಯ್ಬಿಡಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಸಿಗ್ತಾ ಇರ್ತಕ್ಕಂಥ ದೊಡ್ಡ ಎವಿಡೆನ್ಸ್ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಅಲ್ಲದೆ ಈ ಬಗ್ಗೆ ಖಚಿತವಾಗಿ ಆರೋಪಿ ಬಾಯ್ಬಿಟ್ಟಿದ್ದಾನೆ. ನಾವು ಶೀಘ್ರದಲ್ಲೇ ಒಂದು ಹಣವನ್ನು ವಶಪಡಿಸಿಕೊಂಡು ವಶಕ್ಕೆ ತೆಗೆದುಕೊಂಡು ಅದನ್ನು ಕಾನೂನಾತ್ಮಕವಾಗಿ ಎವಿಡೆನ್ಸ್ ಆಗಿ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಈ ಒಂದು ಕೊಲೆ ಬಗ್ಗೆ ದರ್ಶನ್ಗೆ ಮಾಹಿತಿಯನ್ನು ಇತ್ತು ಅನ್ನೋದು ಈ ಹಣದಿಂದ ರುಜು ಆಗೋದು ಒಂದು ಕಡೆ ಆದರೆ, ಇದರ ಸಾಕ್ಷ್ಯವನ್ನು ಕೊಲೆಗೆ ಸಂಬಂಧಿಸಿದ ಸಾಕ್ಷ್ಯವನ್ನು ನಾಶ ಮಾಡಲಿಕ್ಕೆ ಈ ಒಂದು ಹಣವನ್ನು ನೀಡಿದ್ರು ಅನ್ನೋದು ಮತ್ತೊಂದು ಕಡೆ ರುಜು ಆಗುತ್ತೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಸಿಗ್ತಾ ಇರ್ತಕ್ಕಂಥ ಮೇಜರ್ ಎವಿಡೆನ್ಸ್ ಆಗಿ ಈ ಒಂದು ಹಣವನ್ನು ರಿಕವರಿ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕೊಲೆ ನಡೆದ ದಿನ ಸಂಜೆ ದರ್ಶನ್ ಶೆಡ್ಗೆ ಭೇಟಿ ಕೊಟ್ಟಿದ್ರು. ದರ್ಶನ್ ಭೇಟಿಗೂ ಮೊದಲೇ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿತ್ತು. ದರ್ಶನನ್ನ ಇಂಪ್ರೆಸ್ ಮಾಡುವ ಉದ್ದೇಶಕ್ಕೆ ಹಲ್ಲೆ ಮಾಡಲಾಗಿದೆ. ದರ್ಶನನ್ನ ಇಂಪ್ರೆಸ್ ಮಾಡೋದಕ್ಕೆ ಗ್ಯಾಂಗ್ ಆತನ ಮೇಲೆ ಮತ್ತಷ್ಟು ಹಲ್ಲೆ ಮಾಡಿದ್ದಾರೆ. ಶೆಡ್ಗೆ ಬಂದ ದರ್ಶನ್ ಮುಂದೆ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇಣುಕಾಸ್ವಾಮಿ ಮೇಲೆ ಮತ್ತಷ್ಟು ಹಲ್ಲೆ ಮಾಡ್ತಾರೆ. ಅಂದ್ರೆ ಹಲ್ಲೆ ಆದಾಗ ದರ್ಶನ್ ಹಲ್ಲೆ ಇದ್ರು ಅಂತೇಳಿ ಗೊತ್ತಾಗಿದೆ. ಹಲ್ಲೆ ಆದಾಗ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಇದ್ದಿದ್ದು ಈಗ ಖಾತ್ರಿ ಆಗಿದೆ. ನನಗೇನು ಗೊತ್ತೇ ಇಲ್ಲ ಅಂತೇಳಿ ಅಟ್ಲೀಸ್ಟ್ ತಡೆಯುವಂತ ಸೌಜನ್ಯ ಕೂಡ ದರ್ಶನ್ ಅವರು ಮಾಡಿಲ್ಲ ಅಂದ್ರೆ ಏನರ್ಥ? ಈಗ ಹೇಳಿದ್ರಲ್ಲ ಪೊಲೀಸರ ಮುಂದೆ, ನಾನು ವಾರ್ನಿಂಗ್ ಮಾಡಿ ಅಂತ ಹೇಳಿದ್ದೆ ಅಷ್ಟೇ, ಆದರೆ ಈ ರೀತಿಯಾಗಿ ಅವರು ಮಾಡಿದ್ದಾರೆ ಅಂತೇಳಿ. ಯಾಕೆ ಅವಾಗ ವಾರ್ನಿಂಗ್ ಅವರ ಗ್ಯಾಂಗ್ನವ್ರಿಗೂ ಕೂಡ ಮಾಡ್ಬೋದಿತ್ತಲ್ಲ, ಇದೆಲ್ಲ ಮಾಡಬಾರ್ದು ತಪ್ಪು ಅಂತೇಳಿ ಗೊತ್ತಾಗ್ಲಿಲ್ವಾ? ಆಗ ದರ್ಶನ್ ಶೆಡ್ ಹತ್ರ ಬರ್ತಾರೆ, ಅಷ್ಟೊತ್ತಿಗೆ ಒಂದು ಸುತ್ತಿನ ರೌಂಡ್ ಅವರ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರ್ತಾರೆ. ದರ್ಶನ್ ಬಂದ ಬಳಿಕ ಇಂಪ್ರೆಸ್ ಮಾಡೋದಕ್ಕೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.